ಸೊ ಹೇಗೆ ಎಲ್ರಿಗೂ ನಮಸ್ಕಾರ. ತುಂಬಾ ಜನ ಬಂದ್ಬಿಟ್ಟು ಏನೊಂದು ಪೋಸ್ಟ್ ಆಫೀಸ್ GDS ಅಪ್ಲಿಕೇಶನ್ ಹಾಕಿದ್ರಿ. ಆಲ್ರೆಡಿ ಫಸ್ಟ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗಿ ತುಂಬಾ ದಿನ ಆಗ್ತಾ ಬಂತು. ಪ್ರತಿಯೊಬ್ರು ಕೂಡ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಸ್ನೇಹಿತರೆ. ಓಕೆ, ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ, ಯಾವಾಗ ಬರ್ಬೋದು, ಮತ್ತೆ ತುಂಬಾ ಜನದ್ದು ಒಂದು ನ್ಯೂಸ್ ಕೂಡ ಸ್ಪ್ರೆಡ್ ಆಗಿತ್ತು. ಆಲ್ಮೋಸ್ಟ್ ನೋಡ್ಬೋದು ಇವತ್ತು ಒಂದು ಪೋಸ್ಟ್ ಆಫೀಸ್ GDS ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅಂತ ಹೇಳಿ ತುಂಬಾನೇ ಒಂದು ನ್ಯೂಸ್ ಕೂಡ ಸ್ಪ್ರೆಡ್ ಆಗಿತ್ತು. ಯಾವುದೇ ಕಾರಣಕ್ಕೂ ಫೇಕ್ ಒಂದು ಅಪ್ಡೇಟ್ ಕೂಡ ಬರ್ತಾ ಇರುತ್ತೆ. ಯಾವ್ದನ್ನ ನಂಬಕ್ ಹೋಗಬೇಡಿ. ನಾನು ಇವಾಗ ಅಫಿಸಿಯಲ್ ವೆಬ್ಸೈಟ್ ಅಲ್ಲೇ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿಯಾಗಿರುವಂತ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗಿಲ್ಲ ಸ್ನೇಹಿತರೆ. ಓಕೆ, ನೋಡ್ಬೋದು ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಅನೌನ್ಸ್ಮೆಂಟ್ ಆಗ್ಬೋದು. ತುಂಬಾ ಏನ ಲೇಟ್ ಆಗುತ್ತಾ, ಏನಾದ್ರು ಆದಷ್ಟು ಬೇಗ ಆಗುತ್ತಾ, ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಯಾವ ರೀತಿ ಒಂದು ಕಟ್ ಆಫ್ ನಿಲ್ಲುತ್ತೆ, ಜಾಸ್ತಿ ನಿಲ್ಲುತ್ತಾ. ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ನೋಡ್ಬೋದು 99, 98, 100 ಈ ರೀತಿ ಒಂದು ಕಟ್ ಆಫ್ ನಿಂತಿದೆ ಕೆಲವೊಂದು ಸರ್ಕಲ್ ಅಲ್ಲಿ. ಇನ್ನು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಯಾವ ರೀತಿ ಒಂದು ಕಟ್ ಆಫ್ ನಿಲ್ಲುತ್ತೆ, ಮತ್ತೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಎಷ್ಟು ಜನರ ಒಂದು ಲಿಸ್ಟ್ ಅಲ್ಲಿ ಹೆಸರು ಬರುತ್ತೆ, ಸೊ ಪ್ರತಿಯೊಂದು ಕ್ಲಾರಿಟಿನ ಕೊಡ್ತಾ ಹೋಗ್ತೀನಿ. ನೀವೇನಾದ್ರೂ ಪೋಸ್ಟ್ ಆಫೀಸ್ GDS ಅಪ್ಲಿಕೇಶನ್ ಹಾಕಿದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೋಸ್ಟ್ ಆಫೀಸ್ ಬಗ್ಗೆ ಯಾವುದೇ ಒಂದು ಅಫಿಸಿಯಲ್ ಅಪ್ಡೇಟ್ ಬಂದು ಕೂಡ ತಕ್ಷಣ ನಾನು ವಿಡಿಯೋ ಮಾಡಿ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಸೊ ಆದಷ್ಟು ಪ್ರತಿಯೊಬ್ರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಕೂಡ ಇಷ್ಟ ಆದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಸ್ನೇಹಿತರೆ. ಓಕೆ, ಇಲ್ಲಿ ನೋಡಬಹುದು ಪೋಸ್ಟ್ ಆಫೀಸ್ GDS ಫಸ್ಟ್ ಮೆರಿಟ್ ಲಿಸ್ಟ್ ಬಂದು ಆಲ್ರೆಡಿ ಒಂದು 15 ರಿಂದ 20 ದಿನ ಆಗ್ತಾ ಬಂತು. ಇನ್ನು ಕೂಡ ಯಾವುದೇ ರೀತಿ ಇರುವಂತಹ ಸೆಕೆಂಡ್ ಮೆರಿಟ್ ಲಿಸ್ಟ್ ಬಗ್ಗೆ ಅಪ್ಡೇಟ್ ಕೂಡ ಇಲ್ಲಿ ಸಿಗ್ತಾ ಇಲ್ಲ ಸ್ನೇಹಿತರೆ ಅಫಿಸಿಯಲ್ ವೆಬ್ಸೈಟ್ ಅಲ್ಲಿ. ಓಕೆ, ಇನ್ನು ಸೆಕೆಂಡ್ ಮೆರಿಟ್ ಲಿಸ್ಟ್ ಯಾವಾಗ ಬರ್ಬೋದು ಅಂತ ನೋಡಿದ್ರೆ ಇಲ್ಲಿ ನೋಡಬಹುದು ಏಪ್ರಿಲ್ 1, 8, 9, 10 ಈ ಒಂದು 3 ದಿನಗಳಲ್ಲಿ ನಿಮ್ಮ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಏಪ್ರಿಲ್ 8ನೇ ತಾರೀಕು, 9, 10 ಈ ಒಂದು 3 ದಿನಗಳಲ್ಲಿ 99% ಒಂದು ರಿಸಲ್ಟ್ ಕೂಡ ಬರುತ್ತೆ ಈ ಒಂದು ಪೋಸ್ಟ್ ಆಫೀಸ್ GDS ಸೆಕೆಂಡ್ ಮೆರಿಟ್ ಲಿಸ್ಟ್. ಓಕೆ, ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಎಷ್ಟು ಜನದ ಒಂದು ಲಿಸ್ಟ್ ಅಲ್ಲಿ ಹೆಸರು ಬರ್ಬೋದು ಅಂತ ನೋಡಿದ್ರೆ ಇಲ್ಲಿ ನೋಡಬಹುದು ಕರ್ನಾಟಕದಲ್ಲಿ ಬಂದ್ಬಿಟ್ಟು ಒಂದು 400ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಒಂದು ಲಿಸ್ಟ್ ಅಲ್ಲಿ ಹೆಸರು ಕೂಡ ಬರುತ್ತೆ ಅಂತ ನಮ್ಗೊಂದು ಅಪ್ಡೇಟ್ ಕೂಡ ಸಿಕ್ಕಿದೆ ಸ್ನೇಹಿತರೆ. ಆಲ್ಮೋಸ್ಟ್ ಒಂದು 400 ರಿಂದ ಒಂದು 500 ಜನದ ಒಂದು ಲಿಸ್ಟ್ ಅಲ್ಲಿ ಹೆಸರು ಕೂಡ ಬರ್ಬೋದು. ಮತ್ತೆ ಕಟ್ ಆಫ್ ವಿಷಯಕ್ಕೆ ಬಂದ್ರೆ ಯಾವ ರೀತಿ ಒಂದು ಕಟ್ ಆಫ್ ನಿಲ್ಬಹುದು ಈ ಒಂದು ಸೆಕೆಂಡ್ ಮೆರಿಟ್ ಲಿಸ್ಟ್ ಅಲ್ಲಿ ಅಂತ ನೋಡಿದ್ರೆ 97 ಮತ್ತೆ ಕೆಲವೊಂದು ಡಿಸ್ಟಿಕ್ ಅಲ್ಲಿ 98, 97, 98 ಯಾರ್ದೆಲ್ಲ ಪರ್ಸೆಂಟೇಜ್ ಆಗಿದೆ ಅಂತವ್ರದ್ದು ಒಂದು ಲಿಸ್ಟ್ ಅಲ್ಲಿ ಕೂಡ ಹೆಸರು ಬರುವಂತ ಸಾಧ್ಯತೆ ಕೂಡ ಜಾಸ್ತಿ ಇದೆ ಸ್ನೇಹಿತರೆ. ಓಕೆ, ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಎಷ್ಟು ಒಂದು ಮೆರಿಟ್ ಲಿಸ್ಟ್ ಬರ್ಬೋದು ಈ ಒಂದು 2025ರಲ್ಲಿ ಅಂತ ನೋಡಿದ್ರೆ ನನ್ನ ಒಂದು ಅಂದಾಜಿನ ಪ್ರಕಾರ ಒಂದು 4 ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ. ಓಕೆ, 4 ಮೆರಿಟ್ ಲಿಸ್ಟ್ ಬರ್ಬೋದು. 4ಕ್ಕಿಂತ ಜಾಸ್ತಿ ಅಂತೂ ಆಲ್ಮೋಸ್ಟ್ 99% ಬರಲ್ಲ ಸ್ನೇಹಿತರೆ. ಆಲ್ಮೋಸ್ಟ್ 4 ಲಿಸ್ಟ್ ಬರುವಂತ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ. ಹಂಗೇನಾದ್ರೂ ಅಪ್ಡೇಟ್ ಬಂದ್ರು ಕೂಡ ತಕ್ಷಣ ತಿಳಿಸ್ತಾ ಇರ್ತೀನಿ. ಪ್ರತಿಯೊಬ್ಬರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೂಡ ನಿಮ್ಮ ಒಂದು ಸ್ನೇಹಿತರು ಕೂಡ ಶೇರ್ ಮಾಡಿ ಆದಷ್ಟು ಬೇಗ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.